Hey guys, welcome back to my YouTube channel Sinchana Mohan Vlogs. ಮೆನಿ ಡೇಸ್ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನಗೆ ಒಂದು ಪ್ರಾಪರ್ ಕಂಟೆಂಟ್ ಅಂತ ಸಿಗ್ತಿರ್ಲಿಲ್ಲ. ಸೊ ಸುಮ್ಮನೆ ಏನೇನೋ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ. ಆಯಿತು. ಇವತ್ತು ನನ್ನ ತಮ್ಮಂದು ಲಾಸ್ಟ್ ಸಮ್ಮರ್ ಕ್ಯಾಂಪ್. ಸೊ ಇವತ್ತು ಏನೇನು ಮಾಡ್ತಾರೆ ಅಂದರೆ ಲೈಕ್ ಅವರು ಏನೇನು ಕಲ್ತಿರ್ತಾರೆ ಇಷ್ಟು ದಿನ 1.5 ಮಂತಲ್ಲಿ ಶ್ಲೋಕ ಆಗಿರ್ಬೋದು. ನೋಡೋಣ, ನನಗೂ ಗೊತ್ತಿಲ್ಲ ಏನೇನು ಪ್ರಿಪೇರ್ ಮಾಡಿರ್ತಾರೆ ಅಂತ. ಸೊ ನಾನು ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಅವನ ರಿಹರ್ಸಲ್ ಇತ್ತು, ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ಇವಾಗ ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಬೆಳಗ್ಗೆ ಆಗಿದ್ರೆ ಲೈಕ್ ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ಕತ್ಲೆ ಬೆಳಕು ಎಲ್ಲ ಇದೆ. ಸೊ ಅಲ್ಲಿ ಇಸ್ಕಾನ್ ಟೆಂಪಲ್ ಪಕ್ಕ ಒಂದು ಚೌಟ್ರಿ ಥರ ಇದೆ. ಅದು ಒಳಗೆ ಹೋದ್ಮೇಲೆ ಅಲ್ಲಿ ಇವೆಂಟ್ ಎಲ್ಲ ನಡೆಯೋದು. ಲೈಕ್ ಈ ಥರ ಇವೆಂಟ್ ಮದುವೆಗೂ ಕೊಡ್ತಾರೆ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಯಾರು ಕೊಡ್ತಾರೇನೋ ಅಂತ. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ. ಲೆಟ್ಸ್ ಗೋ. ಸೊ ಈ ಥರ ವಾಲ್ ಮಾಡಿ ಎವ್ರಿ ಇಯರ್ ಹಾಕ್ತಾರೆ. ಅಂದರೆ ಯಾವ ಮಕ್ಕಳು ಬೆಸ್ಟ್ ಪೇಂಟಿಂಗ್ ಡ್ರಾಯಿಂಗ್ ಮಾಡಿರ್ತಾರೆ ಅಥವಾ ಕ್ರಾಫ್ಟ್ ಆಗಿರ್ಬೋದು, ಸೊ ಅದನ್ನು ಅಲ್ಲಿ ಹಾಕ್ತಾರೆ. ಆ್ಯಂಡ್ ಆಲ್ಸೋ ಒಳಗೆ ಎಂಟರ್ ಆದ ತಕ್ಷಣ ಈ ಥರ ಸ್ಕ್ರೀನಿಂಗ್ ಮಾಡ್ತಿದ್ರು. ಅಂದರೆ ಮಕ್ಕಳನ್ನ ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡೋಗಿದ್ರು. ಸೊ ನಮಗೆ ಬೋರ್ ಆಗಬಾರ್ದು ಅಂತ ಅಲ್ಲಿ ಏನೇನು ಮಾಡಿದ್ದಾರೆ ಅದರದ್ದು ರೀಲ್ ಮೇಕಿಂಗ್ ಎಲ್ಲನೂ ಇಲ್ಲಿ ಸ್ಕ್ರೀನಿಂಗ್ ಮಾಡ್ತಿದ್ರು. ಅದಾದಮೇಲೆ ನಾನು ಹೋಗ್ಬಿಟ್ಟು ಜಾಗ ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಅರ್ಧ ಗಂಟೆ 15 ಮಿನಿಟ್ಸ್ ಇದೆ ನನಗೆ. ಅಮ್ಮ ಕೂಡ ಬಂದರು. ಅಷ್ಟೊತ್ತಿಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಅಲ್ಲಿ ಇರುವಂತಹ ವಾಲಂಟಿಯರ್ಸ್ ಆಗಿರ್ಬೋದು, ಪ್ರಭುಗಳಾಗಿರ್ಬೋದು, ಮಾತಾಜಿಗಳು ಎಲ್ಲರೂ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವಿ. 23 ದಿನಗಳ ಕಾಲ ನಡೆದಂತಹ ಕಲ್ಚರಲ್ ಕ್ಯಾಂಪ್ನಲ್ಲಿ ಸುಮಾರು 65ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಜಪ, ಸಂಕೀರ್ತನೆ, ಡ್ರಾಮಾ, ಆರ್ಟ್ ಅಂಡ್ ಕ್ರಾಫ್ಟ್ ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಆ್ಯಂಡ್ ಆಲ್ಸೋ ಈ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳ ಕೈಯಲ್ಲಿ ಸಂಕೀರ್ತನೆ, ಜಪ ಮತ್ತು ಶ್ಲೋಕಗಳು ಹೇಳ್ಕೊಡೋದು ಆ ಥರ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ಇವಾಗ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಥರ ಮಾಡ್ತಾರೆ. ಸೊ ನಾನಿವಾಗ ಏನೂ ಮಾತಾಡೋಕ್ಕೆ ಹೋಗಲ್ಲ. ಸೊ ನೀವೇ ನೋಡಿ ಅವ್ರು ಇನ್ನೇನು ಮಾಡ್ತಾರೆ, ಯಾವ್ಯಾವ ಮಂತ್ರಗಳು ಹೇಳ್ತಾರೆ ಅಂತ. ಮತ್ತೆ ಗಾಂಧೀಗವನ್ನು ಹಿಡಿದು ಯುದ್ಧದಲ್ಲಿ ಜಯಶಾಲಿಯಾದನು. ಭಗವದ್ಗೀತೆಯನ್ನು ಅನುಸರಿಸಿದರೆ ನಮಗೂ ಗೊಂದಲಗಳಿಂದ ಪರಿಹಾರ. ಆ್ಯಂಡ್ ಆಲ್ಸೋ 2 ಟೀಮ್ ಥರ ಇರುತ್ತೆ. ಒಂದು ಸಂಕೀರ್ತನ ಟೀಮು, ಅದ್ರ ಜೊತೆಗೆ ಡ್ರಾಮಾ ಟೀಮ್ ಕೂಡ ಇರುತ್ತೆ. ಸೊ ಡ್ರಾಮಾ ಮಕ್ಕಳು ಕೇಳಿ ಡ್ರಾಮಾ ಮಾಡಿಸಿದ್ರು. ಸೊ ಈ ವರ್ಷದ ಟಾಪಿಕ್ ಇದ್ದಿದ್ದು ಮಹಾಭಾರತ ಅಥವಾ ಭಗವದ್ಗೀತೆ ಏನಕ್ಕೆ ಓದಬೇಕು, ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಒಂದು ಚಿಕ್ಕ ಡ್ರಾಮಾ ಮಾಡಿದರು. ಸೊ ಎಲ್ಲನೂ ಹಾಕೋ ಬದಲು ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಜಸ್ಟ್ 1-2 ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ. ಸೊ ಇವರು ಡ್ರಾಮಾ ಟೀಚರ್. ಸೊ ಇವರೇ ಎಲ್ಲ ಡ್ರಾಮಾ ಮಕ್ಕಳಿಗೆ ಟೀಚ್ ಮಾಡಿದ್ದು. ಅದಾದ ತಕ್ಷಣ ಎಲ್ಲ ವಾಲಂಟಿಯರ್ಸ್ ಆಗಿರ್ಬೋದು, ಡ್ರಾಯಿಂಗ್ ಮ್ಯಾಮ್ಗಳಿಗಾಗಿರ್ಬೋದು, ಅವ್ರಿಗೆಲ್ಲ ಕರೆದು ಪ್ರಭು ಕೈಲಿ ಪ್ರಸಾದನ ಕೊಟ್ಟರು. ಸೊ ಅದಾದಮೇಲೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಡೀತು. ಸೊ ನಮಗೆ ಡಿನ್ನರ್ ಕೂಡ ಅಲ್ಲೇ ಅರೇಂಜ್ ಆಗಿತ್ತು. ಸೊ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮಕ್ಕಳಿಗೆ ಪ್ರೈಸಸ್ ಲಾಸ್ಟ್ ಇಯರ್ ಎಲ್ಲ ಸ್ಟೇಜ್ ಮೇಲೆ ಕರೆದು ಕೊಡ್ತಿದ್ರು, ಬಟ್ ಈ ವರ್ಷ ಮುಂಚೆನೇ ಕೊಟ್ಬಿಟ್ಟಿದ್ರು. ಸೊ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸನತ್ತದು ಹೊಸ ಲುಕ್ ನೋಡಿ ತೋರಿಸೋ. ಓಲೆ ಚುಚ್ಚಿಸ್ಕೊಂಡಿದ್ದಾನೆ. ನನ್ನ ಬರ್ಡೇ ಬಂತು, ಬರ್ಡೇಗೆ ಕೇಳ್ಕೊಂಡಿದ್ದ. ಸೊ ಅದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಹೊರಟಿದ್ದೀವಿ, ಈಗ ಮುಗೀತೆಲ್ಲ. ಇವಾಗ ಇಲ್ಲಿ ಸ್ವಲ್ಪ ಬಾದಾಮ್ ಹಲ್ವಾ ಮತ್ತು ಕೇಕ್ ಎಲ್ಲ ತೊಗೊಂಡ್ವಿ. ಅದನ್ನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಸೊ ಈ ವ್ಲಾಗ್ ನನಗೆ ಏನು ಮಾಡ್ತಿದ್ದೀವಿ. ಸೊ ಈ ವ್ಲಾಗ್ ನನಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.